ಒಂದು ಯಶಸ್ವಿ ಉದ್ಯಮ ನಡೆಸಬೇಕಂದ್ರೆ ಒಂದು 5 ಟಿಪ್ಸ್ ಕೊಡಿ ಸರ್ ಅಂತ ತುಂಬ ಜನ ಕೇಳ್ತಾರೆ. ಸೊ ಈ ವಿಡಿಯೋದಲ್ಲಿ 5 ಟಿಪ್ಸ್ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನಡೆಸಲಿಕ್ಕೆ. ಆರ್ ಯು ರೆಡಿ? ಎಸ್, ವೆದರ್ ಯು ಆರ್ ಎ ಸ್ಟಾರ್ಟಪ್ ಆರ್ ಎ ಸಕ್ಸಸ್ ಅಂದರೆ ಅಪ್ ಆ್ಯಂಡ್ ರನ್ ಬಿಸ್ನೆಸ್ ಓನರ್, ಮುಖ್ಯವಾಗಿ ಏನಪ್ಪ ನೋಡಬೇಕಂದ್ರೆ, ಆರ್ ಯು ಅಬ್ಸರ್ವಿಂಗ್ ಯುವರ್ ಮಾರ್ಕೆಟ್, ಯುವರ್ ಬಿಸ್ನೆಸ್ ಇನ್ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ಆನ್ ಎ ರೆಗ್ಯುಲರ್ ಬೇಸಿಸ್ ನಿಮ್ಮ ಬಿಸ್ನೆಸ್ಸು ಅಪ್ ಆಗ್ತಾ ಇದೆಯಾ, ಡೌನ್ ಆಗ್ತಾ ಇದೆಯಾ? ದೇ ಇಸ್ ನಥಿಂಗ್ ನೋ ಬಿಸ್ನೆಸ್ ಲೈಕ್ ಸಡನ್ಲಿ ಡಿಪ್ ಆಗಲ್ಲ, ಸಡನ್ಲಿ ಅಪ್ ಆಗೋದಿಲ್ಲ. ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಮ್ಮ ಬಿಸ್ನೆಸ್ನ. ಇಫ್ ಯು ಆರ್ ಎ ಸ್ಟಾರ್ಟಪ್ ಬಿಸ್ನೆಸ್ ಮ್ಯಾನ್, ಲೈಕ್ 3 to 12 months, 3 to 12 ತಿಂಗಳು ಟೈಮ್ ಕೊಡಬೇಕು ನಿಮ್ಮ ಎಕ್ಸಾಕ್ಟ್ ಬಿಸ್ನೆಸ್ ಮಾಡೆಲ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಲೈಕ್ ನಿಮ್ಮ ಬಿಸ್ನೆಸ್ ಹೆಂಗೆ ಆಪ್ರೇಟ್ ಆಗುತ್ತೆ, ಕಸ್ಟಮರ್ ಎಲ್ಲಿ ಸಿಗ್ತಾರೆ, ರೈಟ್ ಪ್ರೈಸಿಂಗ್ ಏನು ಸೇಲ್ ಮಾಡಲಿಕ್ಕೆ, ಲಾಭ ಯಾವುದ್ರಲ್ಲಿ ಸಿಗುತ್ತೆ, ರಾ ಮೆಟೀರಿಯಲ್ ಎಲ್ಲಿ ತೊಗೊಬೇಕು, ಎಂಪ್ಲಾಯೀಸ್ಗೆ ಹೆಂಗೆ ಸ್ಯಾಲ್ರಿ ಫಿಕ್ಸ್ ಮಾಡಬೇಕು, ನಿಮ್ಮ ಬಿಸ್ನೆಸ್ ಎಕ್ಸಾಕ್ಟ್ಲಿ ಇನ್ ಆ್ಯಂಡ್ ಔಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋದು ಒಂದು 3 months to 12 months ಬೇಕು. ಅದೇ ಬಿಸ್ನೆಸ್ಸಲ್ಲಿ ನೀವು ವರ್ಕ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ. ಇಫ್ ಯು ಆರ್ ಅಪ್ ಆ್ಯಂಡ್ ರನ್ನಿಂಗ್ ಬಿಸ್ನೆಸ್ ಓನರ್, ಯು ಶುಡ್ ಬಿ ಕೀಪ್ ಅಬ್ಸರ್ವಿಂಗ್ ಹೌ ಈಸ್ ಯುವರ್ ಬಿಸ್ನೆಸ್ ಪ್ರೋಗ್ರೆಸ್. ದಿಸ್ ದ ಫಸ್ಟ್ ಟಿಪ್ಸ್. ಸೊ ನಾವು ಇದನ್ನು ನೋಡಿಲ್ಲ ಅಂದಾಗ ಏನಾಗುತ್ತೆ, ಫಸ್ಟ್ ಮಿಸ್ಟೇಕ್ ಇಸ್ ಏನಕ್ಕೆ ಲಾಸ್ ಆಯಿತು ಅಂತ ಗೊತ್ತಾಗಲ್ಲ, ಅಥವಾ ನಮ್ಮ ಬಿಸ್ನೆಸ್ ಯಾಕೆ ಮುಂದುವರಿತಾ ಇದೆ ಅಂತ ಗೊತ್ತಾಗಲ್ಲ. ಸೊ ನಮಸ್ಕಾರ, ನನ್ನ ಹೆಸರು ಮಾಸ್ಟರ್ ಕೋಚ್ ಸತ್ಯ, ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಸಂಸ್ಥೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಫೌಂಡರ್. ನಮ್ಮ BTS ಸಂಸ್ಥೆ ಕಳೆದ 15 ವರ್ಷಗಳಲ್ಲಿ ದಿಸ್ ಇಸ್ ಕೌಂಟ್ಲೆಸ್ ಅಂತ ಹೇಳ್ಬೋದು. ಆರ್ ವಿ ಕ್ಯಾನ್ ಸೇ 10,000 ಜನ ಬೆಂಗಳೂರು ನಾನು ಮಾತಾಡಿಸಿದ್ದೀನಿ, ಟ್ರೈನಿಂಗ್ ಕೊಟ್ಟಿದ್ದೀನಿ. ಆನ್ಲೈನಲ್ಲಿ ಕಳೆದ 4 ವರ್ಷಗಳಲ್ಲಿ ಫ್ರೀ ವೆಬಿನಾರ್ ಒಂದು 45,000 ಜನ ಅಟೆಂಡ್ ಮಾಡಿದ್ದಾರೆ. ಪ್ರೆಸೆಂಟ್ಲಿ 4,500 ಜನ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಮ್ಯುನಿಟಿ ನಮ್ಮದು ಕಲಿತಾ ಇರೋಂಥವ್ರು. ಸೊ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವೀಡಿಯೋಸ್ ಬೇಕು, ಟಿಪ್ಸ್ ಬೇಕು, ಬಿಸ್ನೆಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, AI ಬಗ್ಗೆ, ಡಿಜಿಟಲ್ ಬಗ್ಗೆ ಅನ್ನೋದಾದರೆ ಪ್ಲೀಸ್ ಫಾಲೋ ಮೈ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಂಬ ಇಷ್ಟ ಆದರೆ ವಿಡಿಯೋ ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ. ಎರಡನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಬಿಸ್ನೆಸ್ಸು ಸಕ್ಸಸ್ಫುಲ್ ಅಂತ ನಾವು ಯಾವಾಗ ಕರಿತೀವಿ, ಲಾಭ ನೋಡಿದಾಗ. ಸೊ ಲಾಭ ನೋಡಬೇಕಂದ್ರೆ ಫೈನಾನ್ಷಿಯಲ್ಸ್ ರೀಡ್ ಮಾಡಬೇಕು ನಾವು. ಎಕ್ಸಾಕ್ಟ್ಲಿ ನಾವು ನಮ್ಮ ಅಂಕಿ ಅಂಶಗಳನ್ನ ರೀಡ್ ಮಾಡಬೇಕು. ಲೈಕ್ ಎವ್ರಿ ಡೇ ಟರ್ನ್ ಓವರ್ ಏನಾಗ್ತಾಯಿದೆ, ವೀಕ್ಲಿ ಟರ್ನ್ ಓವರ್ ಏನಿದೆ, ಮಂತ್ಲಿ ಕಲೆಕ್ಷನ್ಸ್ ಏನಿದೆ, ಬರಬೇಕಾಗಿರೋ ದುಡ್ಡು ಎಷ್ಟಿದೆ, ಲೈಕ್ ಟರ್ನ್ ಓವರಲ್ಲಿ ನಮ್ಮ ಲಾಭ ಎಲ್ಲಿದೆ, ಎಕ್ಸ್ಪೆನ್ಸಸ್ ಏನಿದೆ, ಅದರಲ್ಲಿ ಎಕ್ಸಾಕ್ಟ್ಲಿ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಏನು, ಅಥವಾ ಏನು ಎಕ್ಸ್ಪೆನ್ಸಸ್ ಮಾಡಿಕೊಡ್ದಾಗಿತ್ತು, ಮತ್ತು ನಮಗೆ ರಿಸೀವಬಲ್ ಎಷ್ಟಿದೆ, ಡೆಡ್ ಸ್ಟಾಕ್ ಏನಿದೆ. ಇದನ್ನು ಕರೆಕ್ಟಾಗಿ ನಂಬರ್ಸ್ ನಾವು ಫಿನಾನ್ಷಿಯಲ್ ಮೇಲೆ ತುಂಬ ಸ್ಟ್ರಾಂಗ್ ಇರಬೇಕು. ಬರೀ ಸ್ಟ್ರಾಂಗ್ ಇರೋದಲ್ಲ, ಬಿಸ್ನೆಸ್ ಶುರು ಮಾಡಿದ ಹೊಸದ್ರಲ್ಲಿ ತುಂಬ ಕಡಿಮೆ ಪರ್ಸ್ನಲ್ ಖರ್ಚು ಇಟ್ಕೊಬೇಕು. ತುಂಬ ಕಡಿಮೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಅಪ್ ಆ್ಯಂಡ್ ರನ್ನಿಂಗ್ ಬಿಸ್ನೆಸ್ ಓನರ್ ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ, ನಾನು 10 ವರ್ಷ ಬಿಸ್ನೆಸ್ಸಲ್ಲಿದ್ದೀನಿ, ಈಗ ನಾನು 4-5 ಕೋಟಿ ಟರ್ನ್ ಓವರ್ ಮಾಡ್ತಾಯಿದ್ದೀನಿ, ಒಂದು ತಿಂಗಳಿಗೆ ಲೈಕ್ 50-60 ಲಕ್ಷ ಟರ್ನ್ ಓವರ್ ಇದೆ, ವರ್ಷಕ್ಕೆ 5-6 ಕೋಟಿ ಟರ್ನ್ ಓವರ್ ಇದೆ ನಂದು. ಸೊ ದೇ ಟೇಕ್ ಎ ಬಿಗ್ ಕಮಿಟ್ಮೆಂಟ್. ಅಂದರೆ ಏನಪ್ಪ ಅಂದರೆ, ಒಂದು 3 ಕೋಟಿ 4 ಕೋಟಿದು ಪ್ರಾಪರ್ಟಿ ತೊಗೊಂಡ್ಬಿಡ್ತಾರೆ, EMIಗಳು ತೊಗೊಂಡ್ಬಿಡ್ತಾರೆ, ಮಷಿನರಿಗಳು ಹಾಕ್ಬಿಡ್ತಾರೆ, ಓವರ್ ಕಮಿಟ್ಮೆಂಟ್ ತೊಗೊಂಡ್ಬಿಡ್ತಾರೆ. ಸತ್ಯ ಅವರೇ, ಹಾಗಾದರೆ ಕಮಿಟ್ಮೆಂಟ್ ತೊಗೊಳೋದು ತಪ್ಪ? ದರ್ ಇಸ್ ನಥಿಂಗ್ ರಾಂಗ್. ತೊಗೋಕೂಡ್ದು ತೊಗೊಬೇಕು ಅನ್ನೋದಲ್ವೇ ಅಲ್ಲ, ವಿ ಶುಡ್ ಟೇಕ್ ಎ ಕಮಿಟ್ಮೆಂಟ್. ಬಟ್ ಹೆಂಗಪ್ಪ ಕಮಿಟ್ಮೆಂಟ್ ತೊಗೊಬೇಕಂದ್ರೆ, ಒಂದು 6 months to 1 year ನಾವು ಏನೇ ಫೈನಾನ್ಷಿಯಲ್ ಬಿಸ್ನೆಸ್ ವೇರಿಯೇಷನ್ ಆದ್ರೂ ನಾವು ಸಸ್ಟೈನಬಲ್ ರಿಸ್ಕ್ ತೊಗೊಬೇಕಾಗುತ್ತೆ. ಅದರ್ವೈಸ್ ದ ಫೈನಾನ್ಷಿಯಲ್ ಡಿಸಿಷನ್ ಸರಿಗಿಲ್ಲ ಅಂದರೆ ತುಂಬ ಸತಿ ನಾವು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡ್ ಟಿಪ್ಸ್ ಈಸ್ ಟೇಕ್ ಕೇರ್ ಆಫ್ ಯುವರ್ ಫೈನಾನ್ಷಿಯಲ್ ಡಿಸಿಪ್ಲಿನ್ಸ್ ಅಂತ ಕರಿತೀನಿ ನಾನು. ಮೂರನೇದು, ನಮ್ಮ ಎಂಟೈರ್ ಬಿಸ್ನೆಸ್ ಇಸ್ ಬೇಸ್ಡ್ ಆನ್ ಕಸ್ಟಮರ್. ಕರೆಕ್ಟ್? ಸೊ ಕಸ್ಟಮರ್ ಇವತ್ತು ಹೇಗಿದ್ದಾರೆ ಅಂದರೆ, ಕಸ್ಟಮರ್ಗೆ ಒಂದು ಟೈಮಲ್ಲಿ ಆಪ್ಷನ್ಸ್ ಅಂದರೆ ಸಪ್ಲೈ ತುಂಬ ಕಡಿಮೆ ಇತ್ತು. ಲೈಕ್ ಬೈಕ್ಸ್ ಅಂದರೆ ಕೆಲವು ಮಾತ್ರ ವೆರೈಟೀಸ್ ಬೈಕ್, ಕೆಲವು ಕಂಪ್ನಿಗಳಿತ್ತು. ಕಾರ್ ಅಂದರೆ ಕೆಲವು ಕಾರು, ಮೂವೀಸ್ ಅಂದರೆ ಓನ್ಲಿ ಕೆಲವು ಮೂವೀಸ್ ಇತ್ತು. ಹೀರೋಸ್ ಆರ್ ಹೀರೋಯಿನ್ಸ್ ವಾಸ್ ಲೆಸ್, ಓನ್ಲಿ ಫ್ಯೂ ಪೀಪಲ್. ಏನೇ ಬೇಕಂದ್ರೂ ಲಿಮಿಟೆಡ್ ಸಪ್ಲೈ ಇತ್ತು. ಬಟ್ ಆ್ಯಸ್ ಆನ್ ಟುಡೇ 2023, ಎವ್ರಿಥಿಂಗ್ ಇಸ್ ಇನ್ ಅಬಂಡೆನ್ಸ್. ಮೂವಿ, ಎಂಟರ್ಟೈನ್ಮೆಂಟ್, ಫುಡ್, ಹೋಟೆಲ್, ಡ್ರೆಸ್, ವೆಹಿಕಲ್ಸ್, ಲೋನ್ಸ್, ಯು ನೇಮ್ ಇಟ್, ಎಲ್ಲದರಲ್ಲೂ ಅಬಂಡೆನ್ಸಲ್ಲಿ ಸಪ್ಲೈ ಇದೆ ನಮಗೆ. ಸೊ ನಾವು ಎಲ್ಲ ಬಿಸ್ನೆಸ್ ಓನರ್ಗಳ ಥರ ನಮ್ಮದು ಒಂದೇ ಪ್ರಾಡಕ್ಟ್ ಆಗಿದ್ರೆ, ಕಾಮನ್ ಪ್ರಾಡಕ್ಟ್ ಆಗಿದ್ರೆ, ಗುಂಪಲ್ಲಿ ಗೋವಿಂದ ಆಗಿಬಿಡ್ತೀವಿ ನಾವು. ಐ ರಿಪೀಟ್ ದಿಸ್.
ಪಕ್ಕದಲ್ಲೂ ಮೆಡಿಕಲ್ ಶಾಪು, ನಮ್ಮದು ಮೆಡಿಕಲ್ ಶಾಪು, ಪಕ್ಕದಲ್ಲಿ ಒಬ್ಬರು ಆರ್ಕಿಟೆಕ್ಟ್ ಇದ್ದಾರೆ, ನಾನು ಆರ್ಕಿಟೆಕ್ಟು, ನಂದು ಸಲೂನು, ನಾನು ಮೇಕಪ್ ಆರ್ಟಿಸ್ಟು, ಇನ್ನೊಬ್ಬರು ಮೇಕಪ್, 100ರಲ್ಲಿ ನಾನು ಒಬ್ಬ ಆಗಿದ್ದೀನಿ ಅಂದರೆ ನನ್ನ ಬಿಸ್ನೆಸ್ ಯಾಕೆ ಸಕ್ಸಸ್ಫುಲ್ ಆಗುತ್ತೆ? ಎಷ್ಟೊಂದು ಜನ ಕೋಚ್ಗಳಿದ್ದಾರೆ, ನಾನು ಕೋಚು, ಎಲ್ಲರ ಥರ ನಾನು ಬಿಸ್ನೆಸ್ ಕೋಚ್ ಮಾಡ್ತಾ ಇದ್ದೀನಿ ಅಂದರೆ ನನಗೇನು ವ್ಯತ್ಯಾಸ? ನನಗೆಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಬರುತ್ತೆ? ನಾನೇ ಹಾಗೆ ಬಿಸ್ನೆಸ್ಸಲ್ಲಿ ಟಾಪಲ್ಲಿ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ. ಬಿಕಾಸ್ ಐ ಆಮ್ ಎ ಕಾಮನ್, ಎಲ್ಲರ ಥರ ಒಂದು ಆಗ್ಬಿಟ್ಟಿರ್ತೀನಿ. ಸೊ ನೀವು ಬಿಸ್ನೆಸ್ಸಲ್ಲಿ ಯಶಸ್ಸು ಪಡಿಬೇಕಂದ್ರೆ ಏನಾದರೂ ಒಂದು ವಿಶೇಷತೆ ಇರಬೇಕು ನಿಮ್ಮ ಪ್ರಾಡಕ್ಟಲ್ಲಿ, ಸರ್ವಿಸಸಲ್ಲಿ. ಸೊ ದೆನ್ ಓನ್ಲಿ ಕಸ್ಟಮರ್ ಕಮ್ಸ್ ಟು ಯು. ನೀವು ನಿಮ್ಮನ್ನು ಗುರುತಿಸ್ಬೇಕು ಕಸ್ಟಮರ್ಸ್, ಮಾರ್ಕೆಟ್ ನಿಮ್ಮನ್ನು ಗಮನಿಸಬೇಕಂದ್ರೆ ಏನಾದರೂ ಒಂದು ವಿಶೇಷತೆ ಇರಬೇಕು. ಸೊ ಕೀಪ್ ಫೈನ್ ಟ್ಯೂನಿಂಗ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಸೊ ತುಂಬ ಜನ ಹೇಳ್ತಾರೆ, ಅಲ್ಲಿಗೆ ಎಕ್ಸಾಂಪಲ್ ಲೈಕ್ ಮೇಕಪ್ ಆರ್ಟಿಸ್ಟು ಆರ್ ಲೈಕ್ ಸಲೂನ್ ನಡೆಸೋರು, ಲೈಕ್ ಸರ್ ತುಂಬ ಕಸ್ಟಮರ್ಸ್ ಬರಲ್ಲ, ಕಾಂಪಿಟೇಷನ್ ಜಾಸ್ತಿ ನಮ್ಮಲ್ಲಿ. ಯಾಕೆ ಕಾಂಪಿಟೇಷನ್? ಬಿಕಾಸ್ ಯು ಆರ್ ನಾಟ್ ಎವ್ರಿಬಡಿ. ಎಲ್ಲರೂ ಮಾಡ್ದಂಗೆ ನೀವು ಮಾಡ್ತಾಯಿರಿ. ಸ್ವಲ್ಪ ಥಿಂಕ್ ಮಾಡಬೇಕು, ಸ್ವಲ್ಪ ವಿಭಿನ್ನವಾಗಿರ್ಬೇಕು ನಿಮ್ಮ ಪ್ರಾಡಕ್ಟ್ ಸರ್ವಿಸಲ್ಲಿ. ನಿಮ್ಮ ಪ್ರಾಡಕ್ಟಲ್ಲಿ ಏನಾದರೂ ಒಂದು ವಿಶೇಷತೆ ತಿಳಿಸ್ಬೇಕು. ಅವಾಗ ಏನಾಗುತ್ತೆ, ನಿಮಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಯು ವಿಲ್ ಬಿ ಸ್ಟ್ಯಾಂಡಿಂಗ್ ಡಿಫ್ರೆಂಟ್ ಫ್ರಮ್ ದ ಕ್ರೌಡ್. ಕಾಮನ್ ಕ್ರೌಡ್ಗಿನ ವಿಶೇಷವಾಗಿದ್ದಾಗ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಥಾಟ್ ಪ್ರೊಸೆಸ್ ಕೊಡಬೇಕು. ಕಂಟಿನ್ಯೂಸ್ ಆಗಿ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಎವಾಲ್ವ್ ಆಗಬೇಕಂದ್ರೆ ಪ್ರಾಡಕ್ಟ್ ಸರ್ವಿಸಸ್ನ ವಿಶೇಷತೆ ಕೊಡಬೇಕು. ದಿಸ್ ಇಸ್ ದ ಥರ್ಡ್ ಟಿಪ್ಸ್. ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದರೆ ಶಬಾಷ್. ಮಾಡ್ತಾ ಇಲ್ಲ ಅಂದರೆ ಕೀಪ್ ಥಿಂಕಿಂಗ್, ಬ್ರಿಂಗ್ ಸಮ್ ಸ್ಪೆಷಾಲಿಟಿ ಇನ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ಯು ವಿಲ್ ಬಿಕಮ್ ವೆರಿ ಸಕ್ಸಸ್ಫುಲ್. ಸೊ ಈ 5 ವಿಶೇಷತೆ, 5 ಟಿಪ್ಸಲ್ಲಿ 3 ಮಾತಾಡಿದೆ. 4ನೇದು, ಇದು ಮಾಡಲಿಲ್ಲ ಅಂದರೆ ಯಾವ ಬಿಸ್ನೆಸ್ಸು ಬೆಳೆಯಲ್ಲ. ಬರೆದಿಟ್ಕೊಡಿ, ನಾನು ಹೇಳ್ತೀನಿ. ಇಫ್ ಯು ಆರ್ ಡೂಯಿಂಗ್ ದಿಸ್ ಯು ವಿಲ್ ಸ್ಟೇ ಫಾರ್ ಲಾಂಗ್ ಟೈಮ್ ಆ್ಯಂಡ್ ಯು ಮೇಕ್ ರಿಯಲ್ ಬಿಗ್ ಸಕ್ಸಸ್. ಏನದು? ಆಮ್ನಿ ಬಿಸ್ನೆಸ್ ಪ್ರೆಸೆನ್ಸ್. ಅಂದರೆ ಇವತ್ತು ಪ್ರತಿಯೊಬ್ಬರ ಕೈಲಿ ಮೊಬೈಲ್ ಇದೆ. ನಮಗೇನೇ ಬೇಕಂದ್ರು, ಎಲ್ಲೇ ಹೋಗಬೇಕಂದ್ರೂ ನಾವೇನು ಮಾಡ್ತೀವಿ? ಗೂಗಲ್ಗೆ ಹೋಗ್ತೀವಿ. ಫಸ್ಟು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ರೇಟಿಂಗ್ಸ್ ನೋಡ್ತೀವಿ, ಅವ್ರದ್ದು ಏನಾದರೂ ವಿಡಿಯೋ ಇದೆಯಾ ನೋಡ್ತೀವಿ. ದೆನ್ ಅದಾದಮೇಲೆ ಏನು ಸರ್ಚ್ ಮಾಡ್ತೀವಿ? ಬೇರೆಯವ್ರು ಈ ಥರದ್ದು ಎಷ್ಟು ಜನ ಇದ್ದಾರೆ ಅಂತ ನೋಡ್ತೀವಿ. ಸೊ ಯುವರ್ ಪ್ರೆಸೆನ್ಸ್ ಲೈಕ್ ವೆಬ್ಸೈಟ್, ಗೂಗಲ್, ಯೂಟ್ಯೂಬ್, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಒಂದು 8-10 ಕಡೆ ನಿಮ್ಮ ಪ್ರೊಫೈಲ್, ನಿಮ್ಮ ಕಂಪ್ನಿ ಪ್ರಾಡಕ್ಟ್ಸು, ರಿವ್ಯೂಸು ಕಣ್ಣಿಗೆ ಎದ್ದು ಕಾಣಿಸ್ಬೇಕು. ಕಸ್ಟಮರ್ಗೆ ವಿಸಿಬಿಲಿಟಿ ಇರಬೇಕು. ಎಸ್, ಅವಾಗೇನಾಗುತ್ತೆ, ಯಾವಾಗ ವಿಸಿಬಿಲಿಟಿ ಇತ್ತು, ಆಮ್ನಿ ಪ್ರೆಸೆನ್ಸ್ ಅಂದರೆ ಆಫ್ಲೈನಲ್ಲಿ ಒಂದು ಒಳ್ಳೆ ಬೋರ್ಡು, ಒಂದು ಶಾಪು, ಒಂದು ರೆಕಗ್ನೇಷನ್ ಜೊತೆಗೆ ಆನ್ಲೈನಲ್ಲಿ ಇದ್ದರೆ ಅಂದರೆ ಯು ಆರ್ ಸಮಥಿಂಗ್ ವೆರಿ ಡಿಫ್ರೆಂಟ್. ರೀಸೆಂಟ್ಲಿ ಒಬ್ಬರು ನಮ್ಮ ಸ್ಟೂಡೆಂಟು ಸಾಗರದವರು, ಇನ್ಫ್ಯಾಕ್ಟ್ ಬಿಸ್ನೆಸ್ ಕ್ಲೋಸ್ ಮಾಡೋ ಸ್ಟೇಜಲ್ಲಿ ಇದ್ದವರು. ಅವರು ಟೀಚರಾಗಿ 11 ವರ್ಷ ಕೆಲಸ ಮಾಡಿದರು. ಆ್ಯಂಡ್ ಶಿ ಸ್ಟಾರ್ಟೆಡ್ ಲೈಕ್ ವುಮೆನ್ಸ್ ಫ್ಯಾಷನ್ ಡಿಸೈನರ್ ಸ್ಟಾರ್ಟ್ ಮಾಡಿದರು. ಡಿಸೈನ್ ವೇರ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೇಲ್ಸ್. ಶಿ ವಾಸ್ ಸ್ಟ್ರಗಲಿಂಗ್ ಲೈಕ್ ಎನಿಥಿಂಗ್. ಸಾಲ ತೊಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಿದ್ದು. ಸೊ ಶಿ ಇನ್ ಅ ವರ್ಜ್ ಆಫ್ ಕ್ಲೋಸಿಂಗ್. ಸೊ ಶಿ ಜಾಯಿಂಟ್ ಡೈಮಂಡ್ ಮೆಂಬರ್, BTA ನಮ್ಮ ಮೆಂಬರ್ ಆದರು. ಸಿಲ್ವರ್ ಮೆಂಬರಲ್ಲಿ she learned silver member and 21 days challenge and she became a diamond. She learned and understood the power of video marketing. ಸೊ ರೀಸೆಂಟಾಗಿ ಅವರು ಒಂದು ಬೆಂಗಳೂರಲ್ಲಿ ಎಕ್ಸಿಬಿಷನ್ಗೆ ಹೋದಾಗ ಒಂದು ಇನ್ಫ್ಲೂಯೆನ್ಸರ್ ಕಡೆಯಿಂದ ಒಂದು ವಿಡಿಯೋ ಮಾಡಿಸಿದ್ರು ಅವ್ರ ಬಗ್ಗೆ. ಆ್ಯಂಡ್ ಇಟ್ ವೆಂಟ್ ವೈರಲ್. ಈ ವಿಡಿಯೋ ಮಾಡಬೇಕಾದ್ರೆ ಅವ್ರು ಹೇಳಿದ್ದು 5 ಲಕ್ಷ ಜನ ವ್ಯೂ ಮಾಡಿದ್ದಾರೆ ಅವ್ರ ವಿಡಿಯೋನ. ಆ್ಯಂಡ್ ಶಿ ಹ್ಯಾಸ್ ರಿಸೀವ್ಡ್ ಮೋರ್ ದೆನ್ ಥೌಸಂಡ್ಸ್ ಟುಗೆದರ್ ಕಾಲ್ಸ್, ರೈಟ್? ಆ್ಯಂಡ್ ಶಿ ರಿಸೀವ್ಡ್ 30 lakh rupees ಆರ್ಡರ್. ಜ್ಯೂಸ್ ಅಂದರೆ ನಮ್ಮ ಡೈರೆಕ್ಟ್ ಮಾರ್ಕೆಟಿಂಗ್, ನಮ್ಮ ಕೋಚಿಂಗಲ್ಲಿ ನಾವು ಹೇಳೋದು ಇದನ್ನು ಶಬಾಷ್ ಅಂದ್ಬಿಟ್ಟು ಲೆಕ್ಕ. ಸೊ ದ 4ನೇ ಟಿಪ್ಸು, ನೀವು ಯಾವುದೇ ಬಿಸ್ನೆಸ್ಸಲ್ಲಿ, ಡಾಕ್ಟರ್ ಇರಲಿ, ಡಯಾಗ್ನೋಸಿಸ್ ಸೆಂಟರ್ ಇರಲಿ, ಅಥವಾ ಆರ್ಕಿಟೆಕ್ಟ್ ಇರಲಿ, ನಿಮ್ಮದೊಂದು ಶಾಲೆ ಇರಲಿ, ಇನ್ಸ್ಟಿಟ್ಯೂಟ್ ಇರಲಿ, ನೀವೇ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರಾಗಿರಲಿ, ಇಫ್ ಯು ಆರ್ ನಾಟ್ ಇನ್ ಪ್ರೆಸೆನ್ಸ್, ವಾಟ್ ಹ್ಯಾಪನ್ಸ್? ಕಸ್ಟಮರ್ ಗೊತ್ತಾಗಲ್ಲ. ನೀವು ಬರೀ ಲೋಕಲಲ್ಲಿ ಇದ್ಬಿಡ್ತೀರ. ಲೋಕಲಲ್ಲಿದ್ದಾಗ ಏನಾಗುತ್ತೆ, ಸ್ಥಳೀಯ ಮಾರ್ಕೆಟಲ್ಲಿ ನಾವು ಇದ್ದಾಗ ಅಲ್ಲಿ ಕಸ್ಟಮರ್ ಬರ್ತಾರೆ. ನಿಮ್ಮ ಥರ ಬೇರೆಯವರು ಇರ್ತಾರೆ. ಕಾಂಪಿಟೇಷನ್ ಜಾಸ್ತಿ, ಬೆಲೆ ಕಡಿಮೆ ಮಾಡಬೇಕಾಗುತ್ತೆ, ಲಾಭ ಕಡಿಮೆ ಮಾಡಬೇಕಾಗುತ್ತೆ, ಕಾಂಪ್ರಮೈಸ್ ಬಿಸ್ನೆಸ್ ಮಾಡಬೇಕಾಗತ್ತೆ. ಸೊ ಆನ್ಲೈನ್ ಪ್ರೆಸೆನ್ಸ್, ಆಮ್ನಿ ಪ್ರೆಸೆನ್ಸ್ ಅಂದರೆ ಆನ್ಲೈನ್, ಆಫ್ಲೈನ್ ಎಷ್ಟು ಕಡೆ ಇದೆಯೋ ಎಲ್ಲ ಕಡೆ ನಮ್ಮ ಪ್ರೆಸೆನ್ಸ್ ಮಾಡೋದನ್ನು ಆಮ್ನಿ ಬಿಸ್ನೆಸ್. ದಿಸ್ ಇಸ್ ಮೈ 4th ಟಿಪ್ಸ್. ಸೊ ನಾನು ಬಿಸ್ನೆಸ್ ಕೋಚಿಂಗ್ 10 ವರ್ಷ ಆಫ್ಲೈನಲ್ಲಿ ಮಾಡಿದ್ದೆ. ಆನ್ಲೈನ್ ಬಂದಿರೋದಕ್ಕೆ ಐ ಹ್ಯಾವ್ ಎ ಕಸ್ಟಮರ್ ಫ್ರಮ್ ಮೆನಿ ಪ್ಲೇಸಸ್. ನಾಟ್ ಓನ್ಲಿ ಮೀ, ನಮ್ಮ BTA 4,000 ಜನ ಮೆಂಬರ್ಸ್ ಇದ್ದಾರೆ. ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ಡೂಯಿಂಗ್ ಆನ್ಲೈನ್ ಪ್ರೆಸೆನ್ಸ್. ಅಮೇಝಿಂಗ್. ಇನ್ಫ್ಯಾಕ್ಟ್ ಎಷ್ಟು ದೊಡ್ಡ ವಿಶಾಲ ಸಾಗರ ಆನ್ಲೈನ್ ಅಂತ ಹೇಳಿದ್ರೆ, ನಾವೆಲ್ಲರೂ ಆನ್ಲೈನ್ ಬಂದ್ರೂ ನಾಟ್ ಎವ್ರಿಬಡಿ ಕ್ಯಾನ್ ಕಾನ್ಕ್ವೇರ್ ದ ಮಾರ್ಕೆಟ್.
ಸೊ ದಿಸ್ ಅ ಫೋರ್ತ್. ಐದನೇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು. ನಾನು ಎಲ್ಲಿವರೆಗೂ ಇದನ್ನು ಮಾಡಿದ್ದೀನಿ ಅಲ್ಲಿವರೆಗೂ ನಾನು ಹ್ಯಾಪಿಯಾಗಿದ್ದೀನಿ, ಲಾಭ ಮಾಡಿದ್ದೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ. ಎಲ್ಲಿ ಇದನ್ನು ಬಿಟ್ಟಿದ್ದೀನಿ ಅಲ್ಲಿ ಫೇಲ್ ಆಗಿದ್ದೀನಿ. ಐದನೇದೇನು ಗೊತ್ತಾ, ನಮ್ಮ ಬಿಸ್ನೆಸ್ ಮಾಡಲು ಶುಡ್ ಬಿ ಲೋ ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಹೈ ವಾಲ್ಯೂಮ್ ಟರ್ನ್ ಓವರ್ ಇರಬೇಕು. ಐ ರಿಪೀಟ್ ದಿಸ್. ತುಂಬ ಜನ ಬಿಸ್ನೆಸ್ ಓನರ್ಸ್ ಏನು ಮಾಡ್ತೀವಿ ಅಂದರೆ, ನಮ್ಮ ಕಾಸ್ಟ್ ಆಫ್ ರನ್ನಿಂಗ್ ಬಿಸ್ನೆಸ್ಸಿಂದ ಎಕ್ಸ್ಪೆನ್ಸಸ್ಸೇ ಜಾಸ್ತಿ. ಲಕ್ಷಾಂತರ ರೂಪಾಯಿ ಬಾಡಿಗೆ, ಕರೆಂಟ್ ಬಿಲ್, ವಾಟರ್ ಬಿಲ್, ಸ್ಯಾಲ್ರಿಗಳು, ಹ್ಯೂಜ್ ಕಮಿಟ್ಮೆಂಟು. ದೆನ್ ದೇ ಡೋಂಟ್ ನೋ ದ ಮಾರ್ಕೆಟಿಂಗ್ ಮಾಡ್ಯೂಲ್. ದೆನ್ ದೇ ಡೋಂಟ್ ಹ್ಯಾವ್ ಎ R&D ಟೈಮ್ ಇಲ್ಲ, ಕ್ವಾಲಿಟಿ ಮಾಡೋಕ್ಕಾಗೋದಿಲ್ಲ, ನಂಬರ್ಸ್ ನೋಡೋಕ್ಕೆ ಹೋಗೋದಿಲ್ಲ, ಅವೇರ್ನೆಸ್ ಇಲ್ಲ. ದಟ್ಸ್ ವೈ ದೇ ಫೇಲ್. ಬಟ್ ಈ 5ನೇ ಟಿಪ್ಸ್ ಏನಿದೆ, ಯು ಹ್ಯಾವ್ ಎ ಲೋ ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಮಂತ್ ಆನ್ ಮಂತ್ ಒಂದು 6 ತಿಂಗಳು ಬಿಸ್ನೆಸ್ ವೇರಿಯೇಷನ್ ಆದರೂ ಕೈಯಿಂದ ಕಟ್ಬೋದು ಅಂಥ ಒಂದು ಮಾಡಲ್ ಇಡಬೇಕು ನಮ್ಮದು. ಅಂದರೆ ಲೋ ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಲೈಕ್ ರೆಂಟಲ್ ಕರೆಕ್ಟಾಗಿ ತೊಗೊಳ್ಳಿ. ಟೀಮ್, ಟೇಕ್ ಎ ಪ್ರಾಪರ್ ಸೈಜ್ ಆಫ್ ಟೀಮ್. ದೆನ್ ಅವರ್ ಸ್ಪೇಸ್, ಲೊಕೇಶನ್, ದೆನ್ ಇನ್ವೆಸ್ಟ್ಮೆಂಟ್ ಆನ್ ಸ್ಟಾಕ್, ಮಷಿನರೀಸ್ನ ತೊಗೊಳೋದು ಎಲ್ಲದೂ ಕೂಡ ಏನಿರಬೇಕು ನಮ್ಮದು ಎ ಕ್ಯಾಲ್ಕುಲೇಟೆಡ್ ಲೋ ರಿಸ್ಕ್ ಅಥವಾ ಲೋ ಎಕ್ಸ್ಪೆನ್ಸ್. ರಿಸ್ಕ್ ಅನ್ನೋದಕ್ಕೆ ಲೋ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀನಿ. ಎಕ್ಸಾಂಪಲ್ ಲೈಕ್ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಬ್ರಾಂಚ್ ಓಪನ್ ಮಾಡ್ತಾಯಿದ್ರೆ ತಿಂಗಳಿಗೆ 30,000 to 50,000 ಜಾಸ್ತಿ ಹೋಗ್ಕೊಡೋದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಆ ರೀತಿ ನೋಡ್ಕೊಳ್ತಾ ಇದ್ದೆ. ಲೇಟರ್ ವಿ ಸ್ಟಾರ್ಟೆಡ್ ಓಪನಿಂಗ್ ಇನ್ ಕಮರ್ಷಿಯಲ್ ಆಫೀಸಸ್. ತಿಂಗಳಿಗೆ 50,000-60,000 ಬಾಡಿಗೆ, ಸ್ಯಾಲ್ರಿ, 1-1.5 ಲಕ್ಷ ರೂಪಾಯಿ ಕಮಿಟ್ಮೆಂಟು. 1-2 ತಿಂಗಳು ಬಿಸ್ನೆಸ್ ಇಡಿಲ್ಲ ಅಂದರೆ ಮ್ಯಾನೇಜರ್ಗೆ 2-2.5 ಲಕ್ಷ ರೂಪಾಯಿ ತಲೆ ಮೇಲೆ ಬಂದುಬಿಡೋದು ದುಡ್ಡು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಸೇಮ್ ಥಿಂಗ್ ಐ ಡಿಡ್ ಇನ್ ಮೈ ಬಿಸ್ನೆಸ್ ಕೋಚಿಂಗ್ ಆಲ್ಸೋ. ತಿಂಗಳಿಗೆ 1 ಲಕ್ಷ ರೆಂಟು. ಬಟ್ ಎಲ್ಲಿ ನಾನು ಲೋ ಕಮಿಟ್ಮೆಂಟ್, ಲೋ ಎಕ್ಸ್ಪೆನ್ಸಸ್ ಮಾಡಿ ಹೈ ವಾಲ್ಯೂಮ್ ಟರ್ನ್ ಓವರ್ ಮಾಡಿದ್ದೀನಿ, ಆಲ್ವೇಸ್ ಐ ಆಮ್ ಹ್ಯಾಪಿ. ಆ್ಯಂಡ್ ರಿಸ್ಕ್ ಅಂದರೆ ಲೈಕ್ ಟೆನ್ಷನ್ ಇಲ್ದಿರೋ ಬಿಸ್ನೆಸ್ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಲೈಕ್ ವಿ ಆರ್ ರೈಟ್ ನೌ ಇನ್ ದ ಸೇಮ್ ಮಾಡಲ್. ವೆರಿ ಮಿನಿಮಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಹೈ ವಾಲ್ಯೂಮ್ ಟರ್ನ್ ಓವರ್ ಬಿಸ್ನೆಸ್. ಎಸ್, ಸೊ ಯಾರು ಈ ಥರ ಮಾಡೆಲ್ಗಳನ್ನ ಮಾಡ್ಕೊತೀವಿ, 5 ಈ ಒಂದು ವಿಚಾರಗಳು ಎಲ್ಲ ಬಿಸ್ನೆಸ್ಗೂ ಲಾಭ ಮಾಡ್ತೀವಿ, ಸಕ್ಸಸ್ ಮಾಡ್ತೀವಿ, ಪೀಸ್ಫುಲ್ಲಾಗಿ ಲಾಂಗ್ ಟೈಮಲ್ಲಿ ಬಿಸ್ನೆಸ್ ನಡೆಸ್ಬೋದು. ಹೋಪ್ ಯು ಗಾಟ್ ವೆರಿ ವ್ಯಾಲ್ಯೂ ಫಾರ್ ದಿಸ್ ಈ ವಿಡಿಯೋದಲ್ಲಿ. ಇಫ್ ಯು ಗಾಟ್ ಯುವರ್ ವ್ಯಾಲ್ಯೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನೀವು ಇದನ್ನು ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕು, ನಿಮಗಿನ್ನೂ ವಡೆವರ್ ದಟ್ 5 ಟಿಪ್ಸಲ್ಲಿ ನೀವು R&D ಮಾಡಬೇಕು, ಪ್ರಾಡಕ್ಟ್ನ ಎವಾಲ್ವ್ ಮಾಡಬೇಕು, ಡಿಜಿಟಲ್ ಬಳಸಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕು. ನಂದೊಂದು ವೆಬಿನಾರ್ ಇದೆ, ರಿಜಿಸ್ಟರ್ ಆಗಿ. ಸೊ ಲಿಂಕಲ್ಲಿ ವೆಬಿನಾರ್ ಲಿಂಕ್ ಯೂಟ್ಯೂಬ್ ಕೆಳಗಡೆ ಚಾನಲಲ್ಲಿ ದರ್ ಇಸ್ ಎ ಟೆಲಿಗ್ರಾಮ್ ಲಿಂಕ್. ರಿಜಿಸ್ಟರ್ ಫಾರ್ ಮೈ ವೆಬಿನಾರ್. 1.5 hour ಫ್ರೀ ಸೆಷನ್ ಇದೆ. ಆ್ಯಂಡ್ ದೆನ್ ಯು ಕ್ಯಾನ್ ಬಿಕಮ್ ಮೈ ಸಿಲ್ವರ್ ಮೆಂಬರ್. ರೈಟ್? ಥ್ಯಾಂಕ್ ಯು ಸೋ ಮಚ್.